ವಿನಂತಿಸಿಕೊಳ್ಳುತ್ತೇನೆ, ತಾವು ಸಹ ತಮ್ಮ ವಿದ್ಯಾಲಯದಲ್ಲಿ ಇದು ಆರಂಭ ಮಾಡಬೇಕು. ಈ ಸಮಯದಲ್ಲಿ ಒಂದು ಸಣ್ಣ ಕಥೆ ಹೇಳ್ತೀವಿ. ಇಡೀ ಭಾರತ ದೇಶ ಒಂದು ಸಮಯದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಇತ್ತು. ಅದೇ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಬಂಗಾಳದಲ್ಲಿ ಮಾಡಿದರು. ಆದರೂ ಅದೇ ಬಂಗಾಳದಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು, ಜಗದೀಶ್ಪುರ್. ಆ ಜಗದೀಶ್ಪುರದಲ್ಲಿ ವೀರ ಕುಂವರ್ ಸಿಂಹ ಅವರು ಆಳ್ವಿಕೆ ಮಾಡ್ತಿದ್ರು. ಇದರ ಬಗ್ಗೆ ಬಹಳಷ್ಟು ಜನರಿಗೆ ಏನೂ ಕಲ್ಪನೆಯೇ ಇಲ್ಲ. 1877ರಲ್ಲಿ ಯಾವಾಗ ನಮ್ಮ ಭಾರತ ದೇಶದಲ್ಲಿ ಪ್ರಥಮ ಸ್ವತಂತ್ರತಾ ಸಂಗ್ರಾಮ ಆಗಿತ್ತು, ಆ ಸಮಯದಲ್ಲಿ ಮಹಾರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪೆ, ನಾನಾ ಸಾಹೇಬ್ ಅಂತ ವ್ಯಕ್ತಿ ಜೊತೆ ಹೋರಾಟ ಮಾಡಿದ ವ್ಯಕ್ತಿ ವೀರ ಕುಂವರ್ ಸಿಂಹ. ಈ ವೀರ ಕುಂವರ್ ಸಿಂಹ ಅವರು 82 ವಯಸ್ಸಿದವರು. ಇವರು ಆ ಸಮಯದಲ್ಲಿ ಡಾಲ್ಹೌಸಿ, ಲಾರ್ಡ್ ಸ್ಮಿತ್ ಇವರು ಎಲ್ಲರೂ ಕೂಡಿ ವೀರ ಕುಂವರ್ ಸಿಂಹ ಮೇಲೆ ಅಟ್ಯಾಕ್ ಮಾಡಿ ಅವರ ಮೇಲೆ ಗುಂಡು ಹಾರಿಸಿದರು. ಅದು ಗುಂಡು ಹೋಗಿ ಅವರ ಎಡಗೈಗೆ ಬಡ್ದಿತ್ತು. ಆ ಸಮಯದಲ್ಲಿ ಅವರು ತಮ್ಮ ಬಲಗೈನಿಂದ ಖಡ್ಗ ತಗೊಂಡು ತಮ್ಮ ಎಡಗೈಯನ್ನು ಕಟ್ ಮಾಡಿಬಿಟ್ರು. ಯಾಕಂದ್ರೆ ಅದು ವಿಷಪೂರಿತ ಗುಂಡವನ್ನು ಹಾರಿಸಿದರು. ಒಂದು ವೇಳೆಗೆ ಅದು ವಿಷ ಸೇರ್ತಿತ್ತಂದ್ರೆ ವೀರ ಕುಂವರ್ ಸಿಂಹ ಅವರು ಸತ್ತು ಹೋಗ್ತಿದ್ರು. ಇಂಥ ವೀರ ಯೋಧ ಇದೇ ನಮ್ಮ ದೇಶದಲ್ಲಿ ಹುಟ್ಟಿದುದು. ಇದರ ಬಗ್ಗೆ ಬಹಳಷ್ಟು ಜನರಿಗೆ ಕಲ್ಪನೆಯೇ ಇಲ್ಲ. ಈಗ ಬ್ಯಾಗ್ಲೆಸ್ ಡೇ ಆಚರಣೆ ಯಾಕೆ ಮಾಡಬೇಕಂದ್ರೆ ಇಂಥ ಕಥೆಯನ್ನು ಮಕ್ಕಳಿಗೆ ಹೇಳಿಕೊಡ್ಬೇಕು. ನಮ್ಮ ಭಾರತ ದೇಶದ ದುರ್ಭಾಗ್ಯ ಏನಂದರೆ ಪಠ್ಯೇತರ ಚಟುವಟಿಕೆಯಲ್ಲಿ ಈ ವಿಷಯ ಯಾರು ಹೇಳ್ತಾ ಇಲ್ಲ. ಮತ್ತು ಪಠ್ಯ ಪುಸ್ತಕದಲ್ಲಿ ಏನು ಬಂದಿದೆ, ಔರಂಗಜೇಬ, ಹುಮಾಯೂನ್, ಜಹಾಂಗೀರ್, ಅಕ್ಬರ್, ಬಾಬರ್, ಇದು ಬಿಟ್ಟರೆ ಬೇರೆ ಏನೂ ಗೊತ್ತೇ ಇಲ್ಲ ಹುಡುಗರಿಗೆ. ಯಾರು ಈ ದೇಶ ಸಲುವಾಗಿ ಹೋರಾಡಿದ್ದಾರೆ ಅವ್ರ ಹೆಸರೇ ನೆನಪಾಗ್ಬಿಟ್ಟಿದೆ ಎಲ್ಲರಿಗೆ. ಮತ್ತು ಪುಸ್ತಕದಲ್ಲೂ ಸಹ ಅಂತ ಹೆಸರಿಲ್ಲ. ಈ ಒಂದು ಹೆಸರು ಹುಡುಕಾಡಿ ಮಕ್ಕಳಿಗೆ ಅದರ ಬಗ್ಗೆ ನಾಲೆಜ್ ಕೊಡಬೇಕು, ಜ್ಞಾನ ಕೊಡಬೇಕು. ಇದೇ ಕರ್ನಾಟಕದ ಪವಿತ್ರ ಭೂಮಿಯಲ್ಲಿ ಬೆಳವಡಿ ಮಲ್ಲಮ್ಮ, ಕಿತ್ತೂರು ಚೆನ್ನಮ್ಮ, ಒಣಗಿ ಒಬ್ಬವ್ವ ಇವರ ಕಥೆಯನ್ನು ಮಕ್ಕಳಿಗೆ ಗೊತ್ತಿರಬೇಕು. ದೇಶಭಕ್ತಿ ಭಾವನೆ ಮಕ್ಕಳಲ್ಲಿ ಬೆಳಿಬೇಕು. ಇದರ ಜೊತೆಗೆ ತಮ್ಮ ಧರ್ಮದ ಮೇಲೆ ಅವರಿಗೆ ಅಭಿಮಾನ ಇರಬೇಕು ಮತ್ತು ಬೇರೆಯವರ ಧರ್ಮದ ಬಗ್ಗೆ ಸನ್ಮಾನ ಇಟ್ಕೋಬೇಕು. आज मैं यहाँ देख रहा था बहुत सारे बच्चे हिंदी में बात कर रहे हैं. इसका मतलब आप बहुत अच्छी तरह से हिंदी जानते हो. बच्चों, मैं आपसे यही कहूंगा कि आप अपने अंदर देशभक्ति की भावना जागृत कीजिए. जब आप में देशभक्ति की भावना जागृत होगी तभी आप समझ पाओगे कि हमारा देश क्या है. बच्चों, पिछले दिनों प्रयागराज में 64 करोड़ लोगों ने जो पवित्र स्नान किया, ये यही बताता है कि लोग अपने धर्म में किस प्रकार की आस्था रखते हैं और कितना महत्व है इसका. विदेशों ने आज इसे समझा है. जो बातें आज तक किसी के सामने नहीं आई, अब वो बातें लोगों के सामने आ रही है. लोग समझ रहे हैं कि हिंदू धर्म क्या है और हिंदू धर्म हमें क्या सिखाता है. आपके विद्यालय का नाम तो संस्कृति है. संस्कृति का मतलब क्या है?
मतलब है कि हमारे विश्व, हमारे भारत में अभी तक जो कुछ रीति, नीति, संप्रदाय चला आया है वो सब कुछ इसी संस्कृति का हिस्सा है। और विद्यालय का नाम भी संस्कृति है। संस्कृति में भगवत गीता भी है, संस्कृति में रामायण भी है, संस्कृति में महाभारत भी है, सब कुछ है। और संस्कृति में भारत में जो सबसे पहले मनुष्य जाति का जन्म हुआ था, आदि मानव के काल से लेकर आज के आधुनिक काल तक भारत में जो कुछ हुआ सब कुछ संस्कृति पर ही आधारित है। मैं आने वाले भविष्य में ये कामना करूंगा कि ये संस्कृति विद्यालय बहुत आगे बढ़ेगा, बहुत ऊंचे शिखर पर पहुंचेगा। पिछले 20 सालों से जब ये विद्यालय चला रहे हैं तो आने वाले 5 सालों में ये विद्यालय और ज्यादा प्रगति करेगा, ऐसी मैं इच्छा रखता हूँ। हमेशा जब कभी कोई गैदरिंग होता है, एनुअल डे होता है, तो सबसे मुख्य इसका अट्रैक्शन यही होता है कि बच्चों का जो सांस्कृतिक कार्यक्रम है वो, और उसी के लिए आप यहाँ पर आए हो। आप हमारा यहाँ भाषण सुनने नहीं आए, लेकिन हमारा कर्तव्य है कि हम आपको कुछ अच्छी बातें बताएं। ನನಗೆ ಈ ದಿನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾ ಎಲ್ಲ ಗುರು ಹಿರಿಯರು ನಮನ ಮಾಡ್ತಾ ಇದ್ದೀನಿ। ಜೈ ಹಿಂದ್, ಜೈ ಕರ್ನಾಟಕ ಮಾತೆ।